ನಮಸ್ಕಾರ ಸ್ನೇಹಿತರೆ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ವಿಡಿಯೋದಲ್ಲಿ ಏನು ಹೇಳಿಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಅಬೌಟ್ ಸೆಕೆಂಡ್ ರೌಂಡ್ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ಸೆಕೆಂಡ್ ರೌಂಡಲ್ಲಿ ಏನು ಯಾಕೆ ಮಾತಾಡ್ತಿದ್ದೇನೆ ಅಂತಂದರೆ ಹುಡುಗರಿಗೆ ಕ್ಲಾರಿಫಿಕೇಷನ್ ಬೇಕಾಗಿದೆ. ಸೆಕೆಂಡ್ ರೌಂಡ್ಗೆ ಹೋದರೆ ಎಷ್ಟು ಸೀಟ್ಗಳಿರ್ತವೆ. ಸೊ ಕೆಲವೊಂದಿಷ್ಟು ಹುಡುಗರು ಮಾತಾಡ್ತಾರೆ, ಅಂದರೆ ಕೆಲವೊಂದಿಷ್ಟು ಮಾತಾಡ್ಬೋದು. ನಿಮಗೆ ಫಸ್ಟ್ ರೌಂಡಿಗೆ ಏನಪ್ಪ ಅಂತಂದರೆ ಒಂದಿಷ್ಟು ಸೀಟ್ ಅಲಾಟ್ಮೆಂಟ್ ಮಾಡಿ ಸೆಕೆಂಡ್ ರೌಂಡಿಗೆ ಮತ್ತೆ ಇನ್ನೂ ಸ್ವಲ್ಪ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಈ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಹೇಳ್ತಿದ್ರು. ನೋ, ಆ ರೀತಿ ಇರಲ್ಲ. ಲೈಕ್ ಎಕ್ಸಾಂಪಲ್, ಈಗ ಫಸ್ಟ್ ರೌಂಡ್ ನಡೀತಾ ಇದೆ ಅಲ್ವಾ, ಅಂದರೆ ಅಡ್ಮಿಷನ್ ನಡೀತಾ ಇದೆ 100%. ಈಗ ಹೇಳ್ತೀನಿ ನೋಡಿ, 100% ಸೀಟು ಅಂದರೆ ಲೈಕ್ ಎಕ್ಸಾಂಪಲ್ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂದರೆ 100% ಸೀಟು ಕೂಡ ಅಲಾಟ್ಮೆಂಟ್ ಆಗಿಬಿಟ್ಟಿರ್ತದೆ ಈಗ. ಸೊ ಬಟ್ ಇದರಲ್ಲಿ ಎಲ್ಲರೂ ಕೂಡ ಅಡ್ಮಿಷನ್ ಮಾಡಿಸ್ಕೊತಾರೆ. ಈಗ 100 ಸೀಟ್ ಇದೆ, 100 ಸ್ಟೂಡೆಂಟ್ ಕೂಡ ಸೀಟ್ ಸಿಕ್ಬಿಟ್ಟಿರ್ತದೆ. ಬಟ್ ಅದರಲ್ಲಿ ಏನಂತಂದರೆ ಹುಡುಗರು ಎಷ್ಟು ಪರ್ಸೆಂಟ್ ಹುಡುಗರು ಅಡ್ಮಿಷನ್ ಆಗ್ತಾರೆ, 20 ಅಥವಾ 30 ಈ ರೇಂಜಿಗೆ ಫಸ್ಟ್ ರೌಂಡ್ಗೆ ಅಡ್ಮಿಷನ್ ಆಗ್ತಾರೆ. ಯಾಕಂತಂದರೆ ರಿಮೈನಿಂಗ್ ಹುಡುಗರಿಗೆ ಏನಾಗ್ತಂದರೆ ಈಗ 20 to 30% ಹುಡುಗರು ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಸೊ ರಿಮೈನ್ ಹುಡುಗರು ಏನು ಮಾಡ್ತಾರೆ, ಸೆಕೆಂಡ್ ರೌಂಡಿಗೆ ಹೋಗ್ತಾರೆ. ಸೊ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನಾನು ಬೇಕಾದ್ರೆ. ಲೈಕ್ ಎಕ್ಸಾಂಪಲು, ಈಗ ನಾನೀಗ ಎಕ್ಸಾಂಪಲ್ ನಾನು ಫೋಲ್ ಹಾಕಿದ್ದೆ ಯೂಟ್ಯೂಬಲ್ಲಿ ಹೋಗಿಬಿಟ್ಟು. ಬೇಕಾದರೆ ನಮ್ಮೊಂದು ಚಾನಲ್ ಹೆಂಗೆ ಕಾಣಿಸ್ತಿದೆ, ಈ ಒಂದು ಚಾನಲ್ ಹೋಗಿಬಿಟ್ಟು ಇಲ್ಲಿ ಫೋಲ್ ಹಾಕಿದ್ದೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ನೀವು ಯಾವ ಚಾಯ್ಸ್ ಎಂಟ್ರಿ ಮಾಡಬೇಕಂತ ಮಾಡಿದ್ದೀರಾ. ಲೈಕ್ ಎಕ್ಸಾಂಪಲ್ ನಾನು ಹಾಕಿದ್ದು ಈ ಚಾಯ್ಸ್ ಒನ್ ಕೊಡೋರು ಎಷ್ಟು ಜನ ಇದ್ದಾರೆ. ಲೈಕ್ ಅಲ್ಲಿ ನೋಡಿ 25% ಹುಡುಗರು ಆಗ್ತಿದ್ದಾರೆ, ಅಂದರೆ ಅವರೆಲ್ಲ ಅಡ್ಮಿಷನ್ ಮಾಡ್ಸ್ಕೊತಿದ್ದಾರೆ. ಸೊ ಚಾಯ್ಸ್ 2 ಕೊಡೋರು ಎಷ್ಟು ಜನ ಇದ್ದಾರೆ, 56%. ಅಂತಂದರೆ ಹೋಲ್ಡ್ ಇಟ್ಕೊಂಡು ಹೋಗೋರೇ ಜಾಸ್ತಿ. ಯಾಕಂದರೆ ಇನ್ನೂ ಕೂಡ ಅಂದರೆ ಬೆಟರ್ ಕಾಲೇಜ್ ಸಿಗಬೇಕು ಅನ್ನೋರೇ ಇರ್ತಾರೆ. ಆ್ಯಂಡ್ ಅದೇ ರೀತಿಗೆ ಚಾಯ್ಸ್ 3 ಕೊಡೋರು ನೋಡಿರಿ 17% ಇದೆ. ಆ್ಯಂಡ್ ಚಾಯ್ಸ್ 4 ಕೊಡೋರು ಕಡಿಮೆ, ಅಂದರೆ 100ಕ್ಕೆ 1 ಅಥವಾ ಒಬ್ಬರಿಬ್ಬರು ಏನು ಮಾಡ್ತಾರೆ, ಎಕ್ಸಿಟ್ ಆಗೇ ಆಗ್ತಾರೆ. ಯಾಕಂದರೆ ಸಾಕಾಗಿಬಿಟ್ಟಿರ್ತದೆ, ಕೇದವ್ರ ಸಲುವಾಗಿ ಸಾಕಾಗಿದ್ನಲ್ಲ ನೋಡಿ. ಸೊ ಒಬ್ಬರಿಬ್ಬರು ಎಕ್ಸಿಟ್ ಆಗ್ತಿರ್ತಾರೆ. ಸೊ ಅಥವಾ ಬೇರೆ ಅವ್ರಿಗೇನಪ್ಪ ಅಂದರೆ 100ರಲ್ಲಿ ಒಬ್ಬರಿಬ್ಬರು ಅಂತಂದರೆ ಅವ್ರಿಗೆ ಮೇ ಬಿ ಬೇರೆ ಅಂದರೆ ಕಾಮಿಡಿಯಿಂದ ಸೀಟ್ ಸಿಗೋದು ಅಥವಾ JEE ಕೌನ್ಸಿಲಿಂಗ್ ಮಾಡೋದು, ಬೇರೆ ಅಥವಾ ನಾರ್ಮಲ್ ಡಿಗ್ರಿನೋ ಈ ಥರ ಮಾಡ್ಕೊಂಡು ಹೋಗ್ತಿರ್ತಾರೆ 100ಕ್ಕೆ ಒಬ್ಬರಿಬ್ಬರು. ಸೊ ಎಕ್ಸಿಟ್ ಆಗಿ ಆಗ್ತಿರ್ತಾರೆ. ಸೊ ಹಾಗಾಗಿ ಚಾಯ್ಸ್ 3 ಕೊಟ್ಟವರು ಕೂಡ ನೋಡಿ ಇಲ್ಲಿ ಕಾಣಿಸ್ತೀವಿ ನೋಡಿ, ಚಾಯ್ಸ್ 3 17%. ಸಿಕ್ಕಿರೋ ಸೀಟೇ ಇಷ್ಟ ಇರಲ್ಲ, ಅಂದರೆ ಆಪ್ಷನ್ ಎಂಟ್ರಿ ರ್ಯಾಂಡಮ್ ಆಗಿ ಮಾಡಿಬಿಟ್ಟಿರ್ತಾರೆ. ಸೊ ಹಂಗಾಗಿ ಅವ್ರು ಏನು ಮಾಡ್ತಾರೆ, ಸೀಟ್ ಸಿಕ್ಕಿರೋದು ಇಷ್ಟ ಇರಲ್ಲ. ಸೊ ಚಾಯ್ಸ್ 3 ಕೊಡ್ತಾರೆ. ಸೊ ಮೋಸ್ಟ್ ಆಫ್ ದೆಮ್ ಹುಡುಗರು ಏನು ಮಾಡ್ತಾರೆ, ಚಾಯ್ಸ್ ಎಂಟ್ರಿ ಕರೆಕ್ಟ್ ಮಾಡಿರ್ತಾರೆ. ಬಟ್ ಅವ್ರಿಗೆ ಇನ್ನೂ ಕೂಡ ಬೆಟರ್ ಕಾಲೇಜ್ ಸಿಗಬೇಕಾಗಿರ್ತದೆ. ಯಾಕಂದರೆ ಅವ್ರಿಗೆ ಅಷ್ಟರ ಮಟ್ಟಿಗೆ ಕಾಲೇಜ್ ಸೆಕ್ಷನ್ ಸಿಕ್ಕಿರಲ್ಲ. ಸೊ ಹಂಗಾಗಿ ಇಲ್ಲಿ ಏನಾಗ್ತಿದೆ ನೋಡಿ ಈಗ. ಸೊ ನಾನು ಇಲ್ಲಿ ಹೇಳ್ತೀನಿ ನೋಡಿ, ತೋರಿಸ್ತೀನಿ ಬೇಕಾದ್ರೆ ನಮಗೆ. ಓಕೆ, ಇಲ್ಲಿ ಏನಿದೆ ನೋಡಿ, ಪರ್ಸೆಂಟೇಜ್ ತೋರಿಸ್ತಿದೆ ನೋಡಿ. ಸೊ ವೇಟ್ ನೋಡಿ, ಮೊದಲಿಗೆ ಚಾಯ್ಸ್ 1 ಕೊಟ್ಟವ್ರು ಎಷ್ಟು ತೋರಿಸ್ತಾ ಇದೆ. ಓಕೆ, 25% ತೋರಿಸ್ತಾ ಇದೆ. ಚಾಯ್ಸ್ 1 ಕೊಟ್ಟವ್ರಿಗೆ ಎಷ್ಟಿದ್ದು 25% ಇದೆ. ಬಟ್ ರಿಮೈನಿಂಗ್ ಯಾರಿಗಿಲ್ಲ, ವೇಟಪ್ಪ ಇಲ್ಲಿ ಕಾಣಿಸ್ತಿದೆ ನೋಡಿ. ಚಾಯ್ಸ್ 2 ಆ್ಯಂಡ್ 3 ಕೊಡೋರೇ ಏನಪ್ಪ ಅಂದರೆ ಜಾಸ್ತಿ ಇರೋ ಕಾರಣ ಈಗ ಓನ್ಲಿ ಅಂದರೆ 25%, ಅಂದರೆ 100 ಸೀಟ್ ಇದು ಅಂತಂದರೆ 25 ಸೀಟ್ಗಳು ಮಾತ್ರ ಫಿಲ್ ಆಗಿರ್ತವೆ ಫಸ್ಟ್ ರೌಂಡಿಗೆ. ರಿಮೈನಿಂಗ್ ಆಲ್ಮೋಸ್ಟ್ ಸೆಕೆಂಡ್ ರೌಂಡ್ಗೆ ಏನಾಗ್ತವೆ, 50% ಫಿಲ್ ಆಗಿಬಿಡ್ತವೆ. ಸೆಕೆಂಡ್ ರೌಂಡ್ಗೆ 100 ಸೀಟ್ ಇದು ಅಂತಂದರೆ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗುವಷ್ಟಿಗೆ ಒಂದು 75% ಸೀಟ್ ಫಿಲ್ ಆಗಿಬಿಡ್ತವೆ. ಸೊ ರಿಮೈನಿಂಗ್ 25% ಲಾಸ್ಟ್ ರೌಂಡ್ಗೆ ಏನಾಗ್ತದೆ, ಒಂದು 20% ಆಗ್ತವೆ. ರಿಮೈನಿಂಗ್ 5% ಎಲ್ಲ ಕಾಲೇಜಲ್ಲಿ ಉಳ್ಕೊಳ್ತವೆ. ಬಟ್ ಟಾಪ್ ಕಾಲೇಜಲ್ಲಿ ಉಳ್ಕೊಳ್ಳಲ್ಲ. ಸೊ ರಿಮೈನಿಂಗ್ 5% ಏನೋ ಉಳ್ಕೊಂತೀವಿ. ಅವ್ರು ಮ್ಯಾನೇಜ್ಮೆಂಟ್ ಸೀಟ್ ಮತ್ತೆ ತುಂಬಿಸ್ಕೊತಾರೆ ಅವರು. ಸೊ ವರ್ಷವೂ ಇದೇ ರೀತಿ ಆ್ಯಸ್ ಯೂಶುವಲ್ ಆಗುತ್ತೆ. ಸೊ ನೋಡೋಣ ಏನಾದರೂ ಆಗಿದೆಯಾ, ಮತ್ತೆ ಚೇಂಜಸ್ ಆಗುತ್ತಾ ಅಂದರೆ ವರ್ಷವೂ ಈ ಥರ ಆಗುತ್ತೆ. ಸೊ ಇಲ್ಲಿ 5,000 ಹುಡುಗರು ವೋಟ್ ಹಾಕಿದ್ದಾರೆ ಅಂತಂದರೆ 5,000ದಲ್ಲಿ ಕೂಡ ಅಂದರೆ ನಮ್ಗೆ ಒಂದು ಯಾವರೇಜ್ ಸಿಗುತ್ತೆ ಅನ್ನೋಕ್ಕೆ ಹೇಳ್ತಿದ್ದೀನಿ. 5,000 ಹುಡುಗರು ಕೂಡ ಅವ್ರು, ಯಾಕಂದರೆ ನನ್ನ ಒಂದು ಚಾನಲ್ ನೋಡೋರು ಕೂಡ ಆಲ್ಮೋಸ್ಟ್ ಎಲ್ಲ ಹುಡುಗರು ನೋಡ್ತಾರೆ. ಲೈಕ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡೋರು ನೋಡ್ತಾರೆ, ನೀಟ್ ಸ್ಟೂಡೆಂಟ್ ಕೂಡ ನೋಡ್ತಾರೆ, KCET ಬರುವಂತಹ ಎಲ್ಲ ಒಂದು ಸ್ಟೂಡೆಂಟ್ ಕೂಡ ನೋಡ್ತಾರೆ. ಸೊ ಹಂಗಾಗಿ ಎಲ್ಲರದು ಕೂಡ ಆ್ಯಾವ್ರೇಜ್ ತೊಗೊಂಡು ಹೇಳ್ತಂದರೆ ನಿಮಗೆ ಅಲ್ಲಿ ಹೇಳ್ಬೋದು, ನಿಮಗೆ ಇನ್ನೂ 20% ಅಷ್ಟೇ ಸೀಟ್ ಉಳಿದೈತಿ. ಹಂಗೆ ಏನಿಲ್ಲ, ನಿಮಗೆ ಸೀಟ್ ಉಳಿದಿರ್ತವೆ. ಹೇಳ್ತೀನಲ್ಲ, ಸೆಕೆಂಡ್ ರೌಂಡ್ ಹೋಗೋರಿಗೆ ವರಿ ಮಾಡ್ಕೋಬೇಡ್ರಿ. 100 ಸೀಟ್ ಇದೆ ಅಂತಂದರೆ 75 ಸೀಟ್ಗಳು ಇರ್ತವೆ, ಅದರಲ್ಲಿ ನಿಮ್ಗೆ ಸೀಟ್ ಸಿಗ್ತದೆ. ಸೊ ಈಗ 25% ಸೀಟ್ ಸಿಕ್ಕಿದೆ ಅಂತಂದರೆ ಅವ್ರಿಗೆ ರ್ಯಾಂಕ್ ಚೆನ್ನಾಗಿರ್ತದೆ. ಸೊ ಆಟೋಮೆಟಿಕ್ಲಿ ಅವ್ರ ಮೇಲ್ಗಡೆ ಟಾಪಲ್ಲಿ ಕಾಲೇಜ್ ಕೊಟ್ಟಿರ್ತಾರೆ. ಸೊ ಸೀಟ್ ಸಿಕ್ಕಿರ್ತಾರೆ, ಅಡ್ಮಿಷನ್ ಮಾಡ್ಸ್ಕೊತಾರೆ. ನಿಮಗೆ ಸ್ವಲ್ಪ ಆ್ಯಾವ್ರೇಜ್ ರ್ಯಾಂಕ್ ಇದೆ. ಸೊ ನೀವೇನು ಮಾಡಿರಿ, ಸೆಕೆಂಡ್ ರೌಂಡಿಗೆ ಹೋರಿ. ಸೆಕೆಂಡ್ ರೌಂಡ್ ನೋಡಿ, ಚಾಯ್ಸ್ 2 ಆ್ಯಂಡ್ 3 ಕೊಟ್ಟವ್ರಿಗೆ ಮಾತ್ರ ನೀವು ಅಲ್ಲಿ ಅಂತಂದರೆ ಪಾರ್ಟಿಸಿಪೇಟ್ ಮಾಡ್ತೀರಿ. ಸೊ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರ ಅಂತಂದರೆ ಚಾಯ್ಸ್ 2 ಕೊಡು ಅಂದರೆ ಹೋಲ್ಡ್ ಇಟ್ಕೊಂಡು ಹೋಗ್ತಾಯಿದ್ರೆ ಅದೊಂದು ಗಮನದಲ್ಲಿ ಇಟ್ಕೋರಿ. ಮೇಲ್ಗಡೆ ಇರೋದು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಿದ್ರ. ಇನ್ ಕೇಸ್ ಚಾಯ್ಸ್ 3 ಕೊಡ್ಕೊಂಡು ಹೋಗ್ತಿದ್ರೆ ಏನಾಗ್ತದೆ, ರಿಮೈನಿಂಗ್ ಎಲ್ಲ ಕೂಡ ಮೀನ್ಸ್ ಏನಂತಂದರೆ ಮೇಲ್ಗಡೆ ಕೆಳಗಡೆ ಎಲ್ಲ ಇರೋ ಕೂಡ ಆಗಿರ್ತವೆ. ಆ್ಯಂಡ್ ಸೀಟ್ ಯಾರಿಗೆಲ್ಲ ಸೀಟ್ ಸಿಕ್ಕಿರಲ್ಲ ಅವರು ಕೂಡ ಏನಪ್ಪ ಅಂತಂದರೆ ಈಗ ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗೆ ಬರ್ತಾರೆ. ಸೊ ನಿಮ್ಗೆ ಏನಾಗ್ತದೆ, ಸೀಟು ಭಾಳಷ್ಟು ಉಳಿದಿರ್ತವೆ, ತುಂಬುತ್ತೆ. ಸೆಕೆಂಡ್ ರೌಂಡು ಈಗ ಇನ್ನೂ ಕೂಡ ತಡ ಆಗ್ತದೆ, ಅದೊಂದು ನೆನ್ಪಿಟ್ಕೋರಿ. ಸೆಕೆಂಡ್ ರೌಂಡ್ ಬಗ್ಗೆ ಕಂಪ್ಲೀಟಾಗಿ ವೀಡಿಯೋ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅದನ್ನೆಲ್ಲನೂ ಕೂಡ ಹೇಳ್ರಿ ಅಂತಂದರೆ ನಾನು ಇನ್ನೊಂದು ಟೈಮ್ ನಿಮಗೆ ಡೀಟೇಲ್ಸ್ ಆಗಿ ಫ್ರಮ್ ಸ್ಟಾರ್ಟಿಂಗ್ ಟು ಅಡ್ಮಿಷನ್ ಆಗೋವರೆಗೂ ಕಂಪ್ಲೀಟಾಗಿ ಪ್ರೊಸೆಸ್ ಹೇಳ್ಕೊಡ್ತೀನಿ. ಓಕೆ, ಬಟ್ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗೋ ಮತ್ತೆ ಸ್ವಲ್ಪ ರೂಲ್ಸ್ ಚೇಂಜ್ ಆಗುತ್ತೆ, ಅದು ಗಮನದಲ್ಲಿ ಇಟ್ಕೋರಿ. ಈ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋಗೋ ಯಾವ ರೀತಿ ಈಗ ಚಾಯ್ಸ್ ಎಂಟ್ರಿ ರೂಲ್ಸಸ್ ಇದಾವೋ ಅಲ್ಲಿ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗೋ ಮತ್ತೆ ಸ್ವಲ್ಪ ರೂಲ್ಸ್ ಚೇಂಜ್ ಆಗ್ತವೆ. ಸೊ ಅದನ್ನು ಕೂಡ ಹೇಳ್ತೀನಿ, ಬೇಕಾದ್ರೆ ಕಂಪ್ಲೀಟ್ ಪ್ರೊಸೆಸ್ ಅಂತ ಅದೆಲ್ಲನೂ ಕೂಡ ಬರ್ತದೆ. ಸೊ ಅದು ಈಗ ಸೆಕೆಂಡ್ ರೌಂಡ್ ನಿಮ್ಗೆ ಸ್ಟಾರ್ಟ್ ಆಗೋದು ಅಪ್ ಟು 20 ಇದೆ, ಅಂದರೆ ಇದೇ ಮಂತು 20 ಮೇಲ್ಗಡೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಡಿಲೇ ಆಗುತ್ತೆ. ಓಕೆ, ಡಿಲೇ ಆಗುತ್ತೆ ಅಂತ ಹುಡುಗರು ನೀವೇನು ಮಾಡ್ತಿದ್ದೀರ ಅಂತಂದರೆ ಅಡ್ಮಿಷನ್ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ, ಏನು ವರಿ ಮಾಡ್ಕೋಬೇಡಿ. ಅಡ್ಮಿಷನ್ ಆಯ್ತು ಅಂದರೆ ನಿಮ್ಗೆ ಏನು ಕ್ಲಾಸಸ್ ಏನು ಅಷ್ಟೊಂದೇನು ಹಿಂದೆ ಉಳ್ಕೊಳ್ಳಲ್ಲ. ಸ್ವಲ್ಪ ಒಂದೇ ಏಂಜಿಗೆ ಇರ್ತಾರೆ ಅಷ್ಟೇ. ಅದೇನು ಭಾಳ ನಿಮ್ಗೆ ಸಮಸ್ಯೆ ಏನು ಆಗಲ್ಲ ಅಲ್ಲಿ ಹೋಗಿದ ಮೇಲೆ. ಯಾಕಂದರೆ 3 ಇಂದ 4 ವರ್ಷ ಕಲಿತಾ ಇರ್ತಾರೆ. 4 ವರ್ಷ ಜಾಸ್ತಿನೇ ಆಗಿಬಿಡ್ತದೆ ಒಂದೊಂದು ಟೈಮ್ ಅದು. ಸೊ ಹಂಗಾಗಿ 4 ವರ್ಷ ಕಲಿತಾ ಇರ್ತಾರೆ ಅಂತಂದಮೇಲೆ
ಸೊ ಒಳ್ಳೆ ಕಾಲೇಜ್ ತೊಗೊಂಡೋಗಿ ಒಬ್ಬರು 5 ವರ್ಷನೂ ಕೂಡ ಕಲ್ತಿರ್ತಾರೆ. ಸೊ ಇಂಟರ್ನ್ಶಿಪ್ ಮಾಡ್ತಿರ್ತಾರೆ. ಅದು ಒಳ್ಳೆ ಇರತಕ್ಕಂಥ ಪ್ಲೇಸು ನಿಮ್ಗೆ ಯಾವ ಡ್ರೀಮ್ ಕಾಲೇಜ್ ಇದೆಯೋ ಅದನ್ನು ಟ್ರೈ ಮಾಡಿ. ಥರ್ಡ್ ರೌಂಡವರು ಕೂಡ ವೇಟ್ ಮಾಡಿರಿ. ನಿಮ್ಗೆ ಒಳ್ಳೆ ಅನ್ಕೊಂಡಿರ್ತಕ್ಕಂಥ ಕಾಲೇಜ್, ಯಾಕಂದರೆ ಬೇಕಾದ್ರೆ ಕಟ್ ಆಫ್ ಎಷ್ಟಾಗುತ್ತೆ ಬೇಕಾದ್ರೆ ನೋಡೋರಂತೆ. ಈ ಫಸ್ಟ್ ರೌಂಡ್ ಕಟ್ ಆಫ್ಗೂ ಸೆಕೆಂಡ್ ರೌಂಡ್ ಕಟ್ ಆಫ್ಗೂ ಎಷ್ಟು ಚೇಂಜಸ್ ಆಗ್ತದೆ. ಯಾಕೆ ಹೇಳ್ತಿದ್ದೀನಿ ಅಂತಂತಂದ್ರೆ ಈಗ MCCದವ್ರದ್ದು ಕೂಡ ಮುಗಿತೈತಿ. ಇಲ್ಲಿ ಒಂದು ಸ್ವಲ್ಪ ಹುಡುಗರು ಮಿಸ್ ಆಗ್ತಾರೆ ನಮಗೆ. ಸೊ ಈಗ ಕೆಲವೊಂದಿಷ್ಟು ಚಾಯ್ಸ್ ಫೋರ್ ಕೊಟ್ಟು ಎಕ್ಸಿಟ್ ಆಗ್ತಿರ್ತಾರೆ. ಆ್ಯಂಡ್ ಕೆಲವೊಂದಿಷ್ಟು ಈಗಾಗಲೇ ಕೆಲವೊಂದಿಷ್ಟು ಸಾಕಾಗಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಹುಡುಗರು ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳಕ್ಕೆ ಹೋಗ್ತಿರ್ತಾರೆ. ಸೊ ಹಿಂಗೆಲ್ಲನೂ ಕೂಡ ಹಾಕ್ತಾ ಇರುವಾಗ ಸೀಟ್ಗಳು ಏನಾಗ್ತಿರ್ತವೆ, ಸೊ ಹುಡುಗರಿಗೆ ರ್ಯಾಂಕ್ ದೂರ ಹೋದ್ರೂ ಕೂಡ ಸೀಟ್ ಸಿಗ್ತಾ ಇರ್ತದೆ. ಓಕೆ, ನೀವು ಚಾಯ್ಸ್ ಒನ್ ಕೊಡ್ಸ್ಕೊಂಡು ಅಡ್ಮಿಷನ್ ಮಾಡ್ತೀರ ಅಂತಂದರೆ ಮಾಡಿರಿ. ಯಾಕಂದರೆ ನೀವು ಅನ್ಕೊಂಡಿರೋ ಕಾಲೇಜ್ ಸಿಕ್ಕಿದ್ರೆ ಅಡ್ಮಿಷನ್ ಮಾಡ್ಕೊಂಬಿಡ್ರಿ. ಸ್ವಲ್ಪ ಚಾಯ್ಸ್ 2, 3 ಕೊಡ್ತೀರ ಅಂತಂದರೆ ಒಳ್ಳೆಯದೇ. ಇನ್ ಕೇಸ್ ಚಾಯ್ಸ್ 2 ಕೊಡೊಂದು ಹೋಲ್ಡ್ ಹಿಡ್ಕೊಂಡು ಹೋಗ್ತಿದ್ದೀರ ಅಂತಂದರೆ ನಿಮ್ಗೆ ಇನ್ನೂ ಕೂಡ ಮೇಲ್ಗಳದ್ದು ಬೇಕಂದರೆ ಮಾಡಿರಿ. ಇಲ್ಲ ನಮ್ಗೆ ಸೀಟೇ ನಂಗೆ ಸಿಕ್ಕಿರೋದೇ ಇಷ್ಟ ಇಲ್ಲ, ನನಗೆ ಬೇಕಾಗಿ ಏನಿಲ್ಲ ಅಂತಂದರೆ ಚಾಯ್ಸ್ 3 ಕೊಡ್ರಿ. ಅದ್ರ ಬಗ್ಗೆ ತಲೆ ಕೆಡಿಸೋಬಿಡ್ರಿ. ಸೀಟ್ ಇದ್ದೇ ಇರ್ತವೆ. ನಿಮ್ಗೆ ಏನು ಅನ್ಸುತ್ತಪ್ಪ ಅಂದರೆ ಗ್ಯಾರಂಟಿ ಕೊಡ್ಲಿಕ್ಕೆ ಬರೋಲ್ಲ ಚಾಯ್ಸ್ 3 ಇದ್ದವ್ರಿಗೆ. ಬಟ್ ಸೀಟ್ ಮಾತ್ರ ಇದ್ದೇ ಇರ್ತವೆ, ಜಾಸ್ತಿ ಇದ್ದೇ ಇರ್ತವೆ. ಬಟ್ ಹೋಲ್ಡ್ ಇಟ್ಕೊಂಡು ಹೋಗ್ತೀರಂತಂದರೆ ಮೇಲ್ಗಡೆ ಚೆನ್ನಾಗಿರಬೇಕು. ನೀವು ಈಗ ಚಾಯ್ಸ್ 3 ಕೊಡ್ತೀನಿ ಅಂತಂದರೆ ಕೆಳಗಡೆ ಚೆನ್ನಾಗಿರ್ಬೇಕು ಕಾಲೇಜ್. ಯಾಕಂದ್ರೆ ಮೇಲ್ಗಡೆ ಹಾಕ್ಕೊಳಕ್ಕೆ ಬೇಕು ನಿಮಗೆ. ಆ ರೀತಿ ಕಂಡೀಷನ್ ಇದ್ದರೆ ಮಾತ್ರ, ಅಂದರೆ ಈಗ ಸಿಕ್ಕಿರೋ ಕಾಲೇಜ್ಗಿಂತ ಕೆಳಗಡೆ ಏನಾದರೂ ಸ್ವಲ್ಪ ಚೆನ್ನಾಗಿರೋ ಕಾಲೇಜ್ ಇತ್ತಂದರೆ ಆಗಿದ್ದರೆ ಮಾತ್ರ ಚಾಯ್ಸ್ 3 ಕೊಡಿ. ರಿಮೈನಿಂಗ್ ಯಾಕೆ ಚಾಯ್ಸ್ 3 ಕೊಡ್ತೀರಾ, ಹೌದಲ್ವಾ? ಸೊ ಇದಿಷ್ಟು ಹೇಳಿಕಂತ ಹೋಗಿದ್ದೆ. ಸೊ ನೋಡಿ, ಓಕೆ, ಚಾಯ್ಸ್ 2 ಬಗ್ಗೆ ಕಂಪ್ಲೀಟಾಗಿ ಚಾಯ್ಸ್ 2 ಅನ್ನೋ ಬದಲು ಸೆಕೆಂಡ್ ರೌಂಡ್ ಬಗ್ಗೆ ಕಂಪ್ಲೀಟಾಗಿ ನಿಮ್ಗೆ ಏನೇನೆಲ್ಲ ಪ್ರೊಸೆಸ್ ಇರ್ತದೆ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ಎಲ್ಲನೂ ಕೂಡ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದು ಈವ್ನಿಂಗ್ ಅಥವಾ ಈ ನಾಳೆ ಅದನ್ನು ಮಾಡ್ತೀನಿ, ಇಷ್ಟೊತ್ತಿಗೆ ನೋಡಿರಿ ಅಂತ. ಓಕೆ ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಆ್ಯಂಡ್ ಅಪ್ಡೇಟ್ ಏನು ಬೇಕಂದರೆ ಈ ಸದ್ಯಕ್ಕೆ ಚಾಯ್ಸ್ ಎಂಟ್ರಿ ಮಾಡಿರಿ. ಓಕೆ, ಮೊದಲು ನೀಟ್ ಸ್ಟೂಡೆಂಟು ಕೂಡ ಏನಪ್ಪ ಅಂದರೆ ಇವತ್ತೇ ಮಾಡ್ತೀನಿ ಅಂತ ಹೇಳಿದಾರೆ. ಸೊ ಇವತ್ತು ಈವ್ನಿಂಗ್ ಒಳಗಡೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಈಗ ಆ್ಯಕ್ಚುಲಿ 12 ಗಂಟೆ ಆಗ್ತಾ ಬಂದಿದೆ. ಚಾಯ್ಸ್ ಎಂಟ್ರಿ ನಿಮಗೂ ಕೂಡ ಬಂದಿತ್ತು ಅಂದರೆ ನೋಡ್ಕೊಂಡು ಮಾಡಿ. ಅಂದರೆ MCC ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ, ಕನ್ನಡದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ನೋಡ್ಕೊಂಡು ಮಾಡಿರಿ ಆಯಿತಾ. ಎಲ್ಲರೂ ಕೂಡ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಮಾಡಿಸ್ಕೊಂಬಿಡ್ರಿ. ಟೈಮ್ ಜಾಸ್ತಿ ಇಲ್ಲ ನಿಮಗೆ, ಮಾಡಿಸ್ಕೊಂಬಿಡಿ. ಸರಿನಾ? ಸರಿ, ಬಾಯ್.